ಐಎಂಎ ಜ್ಯುವೆಲರಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾನೆ ಇದೀವಿ ಯಾವ ರೀತಿಯಾಗಿ ವಂಚನೆ ಆಗಿದೆ ಅನ್ನೋದನ್ನ. ಇನ್ನ ಸಾರ್ವಜನಿಕರು ಮಾತ್ರ ಹೂಡಿಕೆ ಮಾಡಿರೋದಲ್ಲ, ಹೂಡಿಕೆ ಮಾಡಿ ಕೈ ಸುಟ್ಟಿಕೊಂಡಿದ್ದಾರೆ ಖಾಕಿ ಪಡೆಯವರು ಕೂಡ. ಐಎಂಎ ಜ್ಯುವೆಲರಿ ವಂಚನೆ ಪ್ರಕರಣ ಸಾಕಷ್ಟು ಕಡೆ ಹರಡ್ಕೊಂಡು ಬಿಟ್ಟಿರುವಂತದ್ದು. ಈಗ ಆಲ್ರೆಡಿ ಸುಮಾರು 20,000 ಜನ ದೂರನ್ನ ನೀಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಖಾಕಿ ಪಡೆಯವರು ಕೂಡ ಕೈ ಸುಟ್ಟುಕೊಂಡಿದ್ದಾರೆ. ಪತ್ನಿಯರು ಸಂಬಂಧಿಕರ ಹೆಸರಲ್ಲಿ ಹೂಡಿಕೆ ಮಾಡಿ ವಂಚನೆ ಬಯಲಾಗ್ತಿದ್ದಂತೆ ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ದೂರು ಕೊಡ್ತಿಲ್ಲ, ಟೋಪಿ ಬಿದ್ದಿದ್ದನ್ನು ಕೂಡ ಹೇಳ್ತಾ ಇಲ್ಲ, ಹೇಳಂಗೂ ಇಲ್ಲ ಬಿಡಂಗಿಲ್ಲ, ಹಂಗಾಗ್ಬಿಟ್ಟಿದೆ ಈಗ ಖಾಕಿ ಪಡೆಯ ಪರಿಸ್ಥಿತಿ. ಹಣ ಕಳೆದುಕೊಂಡು ಕೈ ಹಿಸ್ಕಿಕೊಳ್ತಾ ಇದ್ದಾರೆ ಖಾಕಿ ಪಡೆಯವರು. ಲಕ್ಷ ಹಣ ಹೂಡಿದ್ರು ಪೊಲೀಸ್ ಅಧಿಕಾರಿಗಳು. ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಹೂಡಿಕೆಯನ್ನ ಮಾಡಲಾಗಿತ್ತು ಐಎಂಎ ಮೇಲೆ. ಆದ್ರೆ ಎಸಿಪಿ, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳು ಕೂಡ ಹೂಡಿಕೆಯನ್ನ ಮಾಡಿದ್ರು. ದೋಖಾ ಗೊತ್ತಾಗ್ತಿದ್ದ ಹಾಗೆ ಎಚ್ಚೆತ್ತುಕೊಂಡಿದ್ದಾರೆ ಕೆಲವು ಅಧಿಕಾರಿಗಳು ಮಾತ್ರ. ಕೆಲವು ತಿಂಗಳ ಹಿಂದೆನೆ ಹಣವನ್ನ ವಸೂಲಿ ಮಾಡಿದ್ದಾರೆ. ಬೇಡಪ್ಪ ನಿನ್ ಸವಾಸ, ನೀನು ವಂಚನೆ ಮಾಡಂಗ್ ಕಾಣಿಸ್ತಾ ಇದೀಯಾ ಅಂತ ಮೊದಲೇ ದುಡ್ಡನ್ನ ವಾಪಸ್ ಪಡ್ಕೊಂಡ್ಬಿಟ್ಟಿದ್ದಾರೆ. ಮನ್ಸೂರ್ ಖಾನ್ ಹೆದರಿಸಿ ಹಣವನ್ನ ವಾಪಸ್ ಪಡೆದಿತ್ತು ಖಾಕಿ ಪಡೆ. ಕೆಲವರು ಮಾತ್ರ, ಇನ್ನೂ ಕೆಲವರು ಹಾಗೆ ಬಿಟ್ಟಿದ್ರು, ಎಲ್ಲೋ ಒಂದ್ ಕಡೆ ದುಡ್ಡು ಬರ್ತಾ ಇರುತ್ತೆ ಬಿಡು ಅತ್ಲಾಗೆ ಅಂತ. ಹಣ ವಾಪಸ್ ಬಾರದೆ ಕೆಲವು ಅಧಿಕಾರಿಗಳು ಕಂಗಾಲಾಗಿದ್ದಾರೆ. ವಂಚನೆ ದೂರು ಕೊಟ್ರೆ ಬೇರೆ ಸಮಸ್ಯೆ ಭಯದಲ್ಲಿ ಖಾಕಿ ಪಡೆ ಈಗ ಇರುವಂತದ್ದು. ಸೊ ಹೀಗಾಗಿನೇ ಮನ್ಸೂರ್ ಖಾನ್ ಹೆದರಿಸಿ ಕೆಲವು ಅಧಿಕಾರಿಗಳು ದುಡ್ಡನ್ನ ಪಡ್ಕೊಂಡಿದ್ರೆ, ಇನ್ನೂ ಕೆಲವರು ಏನಾಗಲ್ಲ ದುಡ್ಡು ಬಂದೇ ಬರುತ್ತೆ, ಇವನು ಯಾವುದೇ ರೀತಿಯಾದಂತ ಮೋಸ ಏನ್ ಮಾಡೋಂಗ್ ಕಾಣಿಸ್ತಾ ಇಲ್ಲ ಅಂತ ಸುಮ್ನಿದ್ರು. ಈಗ ಅವರಿಗೆಲ್ರಿಗೂ ಕೂಡ ದೋಖಾ ಆಗಿದೆ. ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರು, ಎಸಿಪಿಗಳು, ಈ ರೀತಿಯಾಗಿ ದೊಡ್ಡ ಅಧಿಕಾರಿಗಳೇ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರು. ಈಗ ಒಟ್ಟಿಗೆ ಎಲ್ರಿಗೂ ಸೇರಿ ಒಟ್ಟಿಗೆ ಪಂಗ್ನಾಮ ಹಾಕಿ ಹೋಗಿದ್ದಾನೆ ಮನ್ಸೂರ್. ಇಲ್ಲಿ ಸಾರ್ವಜನಿಕರು ಮಾತ್ರ ಅಲ್ಲ, ಜನಸಾಮಾನ್ಯರು ಮಾತ್ರ ಅಲ್ಲ, ಖಾಕಿ ಪಡೆಗೂ ಕೂಡ ದೋಖಾ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ಯಾರು ಕೂಡ ದೂರನ್ನ ಕೊಡ್ತಾ ಇಲ್ಲ. ದೂರು ಕೊಟ್ರೆ ಎಲ್ಲಿ ಯಾಕೆ ಬೇಕು, ಸುಮ್ಮನೆ ಮತ್ತೊಂದು ಸಮಸ್ಯೆ ಎದುರಾಕೊಳ್ಳೋದು ಅನ್ನುವ ನಿಟ್ಟಿನಲ್ಲಿ ಸುಮ್ಮನಿದ್ದಾರೆ ಖಾಕಿ ಪಡೆಯವರು. ಕೆಲವರು ಅವರು ಕೂಡ ಇನ್ವೆಸ್ಟ್ ಮಾಡಿದಂಥವ್ರು, ಹೇಳಂಗೂ ಇಲ್ಲ ಬಿಡಂಗಿಲ್ಲ, ಹಂಗಾಗ್ಬಿಟ್ಟಿದೆ ಈಗ ಪರಿಸ್ಥಿತಿ. ಇಲ್ಲಿ ನೋಡ್ತಾ ಇದ್ದೀವಿ ಈಗ ಆಲ್ರೆಡಿ 20,000ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಂಚನೆಯನ್ನ ಮಾಡಿರೋದ್ರ ಬಗ್ಗೆ ನೋಡ್ತಾನೆ ಇದ್ವಿ. ದಿನಕ್ಕೆ ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ಜನ ತಮ್ಮ ದೂರನ್ನ ನೀಡ್ತಾನೆ ಇದ್ದಾರೆ. ಇದರಲ್ಲಿ ಖಾಕಿ ಪಡೆಯವರು ಕೂಡ ಇದ್ದಾರೆ. ಖಾಕಿ ಪಡೆಯವರಿಗೂ ಕೂಡ ದೋಖಾ ಆಗಿದೆ. ಅಂದ್ರೆ ಪೊಲೀಸ್ ಅವರಿಗೂ ಕೂಡ ದೋಖಾ ಆಗಿರುವಂತದ್ದು. ಅವ್ರು ಯಾವುದೇ ರೀತಿಯಾದಂತ ದೂರನ್ನ ಕೊಟ್ಟಿಲ್ಲ. ಯಾಕೆ ಬೇಕು, ಸುಮ್ಮನೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ ಅಂತ ಸುಮ್ಮನಿದ್ದಾರೆ ಇಲ್ಲಿ. ಆದ್ರೆ ಕೆಲವು ಅಧಿಕಾರಿಗಳು ಇದು ವಂಚನೆ ಆಗಂಗ್ ಕಾಣಿಸ್ತಾ ಆಯ್ತಲ್ಲ ಅಂತ ಅವರು ದುಡ್ಡನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕಿರಣ್, ನೋಡ್ತಾ ಇದ್ವಿ ಜನಸಾಮಾನ್ಯರು ಯಾವ ರೀತಿಯಾಗಿ ಮೋಸ ಹೋಗಿದ್ದಾರೆ, ವಂಚನೆಗೆ ಒಳಗಾಗಿದ್ದಾರೆ ಅಂತ. ಇಲ್ಲಿ ಕೇವಲ ಜನಸಾಮಾನ್ಯರು ಮಾತ್ರ ಅಲ್ಲ, ಖಾಕಿ ಪಡೆಯವರು ಕೂಡ ಕೆಲವರು ಹೂಡಿಕೆಯನ್ನ ಮಾಡಿ ಈಗ ಮೋಸ ಹೋಗಿರುವಂತದ್ದು. ಅತ್ಲಾಗ ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿದೆ ಅನ್ಸುತ್ತೆ ಅವ್ರ ಪರಿಸ್ಥಿತಿ. ಖಂಡಿತ ಪೃಥ್ವಿ, ಏನು ಬೆಂಗಳೂರಿನ ಐಎಂಎ ಜ್ಯುವೆಲರ್ಸ್ ವಂಚನೆ ಪ್ರಕರಣ ಈಗ ಸಾಕಷ್ಟು ತಿರುವು ಪಡ್ಕೊತಾ ಇದೆ. ಮುಖ್ಯವಾಗಿ ಏನಂದ್ರೆ ಸಾರ್ವಜನಿಕರು, ಉದ್ಯಮಿಗಳು ಅಲ್ಲದಲ್ಲೇ ಸಹ ಪೊಲೀಸರು ಕೂಡ ವಂಚನೆಗೊಳಗಾಗಿರ್ತಕ್ಕಂಥದ್ದು. ಎಸಿಪಿ, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮತ್ತೆ ಕಾನ್ಸ್ಟೇಬಲ್ ಮಟ್ಟದ ಪೊಲೀಸರೇನೋ ಅವರು ಕೂಡ ಸಾವಿರಾರು ಲಕ್ಷಾಂತರ ರೂಪಾಯಿಯನ್ನ ಐಎಂಎ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಸಾಕಷ್ಟು ವರ್ಷಗಳಿಂದಲೂ ಸಹ ಐಎಂಎ, ಸುಮಾರು 13 ವರ್ಷಗಳಿಂದಲೂ ಸಹ ಐಎಂಎ ಕಂಪನಿ ನಡೀತಾ ಇದೆ. ಹೀಗಾಗಿ ಈಗ ಸದ್ಯ ಅಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದು, ಪೊಲೀಸರು ಕೂಡ ಹೂಡಿಕೆ ಮಾಡಿ ಈಗ ಕಂಪ್ಲೇಂಟು ಕೊಡೋಕ್ಕಾಗ್ದಲೇ ಕೈ ಇಸ್ಕೊಳ್ಳೋ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಅವರೆಲ್ಲರೂ ಸಹ ಇನ್ವೆಸ್ಟ್ ಮಾಡಿ ಈಗ ದೂರು ಕೊಟ್ಟರೆ ನಮ್ಮ ಹೆಸರು ಬಯಲಿಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಎಲ್ಲೋ ಕಡೆ ಪೊಲೀಸರು ಕೂಡ ದೂರು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಮತ್ತೊಂದೆಡೆ ಕೆಲವರು ಪೊಲೀಸರೇನಿದ್ದಾರೆ ಅವರು ಎಲ್ಲೋ ಒಂದ್ ಕಡೆ ವಂಚನೆಗೆ ಒಳಗಾಗ್ತಾ ಇದ್ದೀವಿ, ಮತ್ತೆ ಈ ಕಂಪ್ನಿ ಮುಚ್ಚೋ ಸಾಧ್ಯತೆ ಇದೆ, ಮನ್ಸೂರ್ ಖಾನ್ ಎಲ್ಲಾದ್ರೂ ತಪ್ಪು ಮಾಡಿ ಓಡಿ ಹೋಗೋ ಸಾಧ್ಯತೆ ಇದೆ ಅಂತ ಕಾರಣಕ್ಕೆ ಕೆಲವು ಅಧಿಕಾರಿಗಳೇನಿದ್ದಾರೆ ಅವರು ಮನ್ಸೂರ್ ಖಾನ್ ಬೆದರಿಸಿ
ಕೆಲವು ಹಣವನ್ನು ವಸೂಲಿ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಈಗ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಇವತ್ತು ಕೂಡ ಬೆಂಗಳೂರಿನ ಗಣೇಶ್ ಬಾಗ್ ಏನು ಚೌಟ್ರಿ ಇದೆ ಅಲ್ಲಿ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಸುಮಾರು 4-5 ಕೌಂಟರ್ಗಳನ್ನು ತೆರೆದಿರ್ತಕ್ಕಂಥ ಪೊಲೀಸರು ದೂರನ್ನು ಸ್ವೀಕರಿಸ್ತಾ ಇದ್ದಾರೆ. ನಾವು ಅಲ್ಲೇ ಇದ್ದೇವೆ, ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಸಾಕಷ್ಟು ಮಂದಿ ಇಲ್ಲಿ ಬಂದಿರತಕ್ಕಂಥದ್ದು, ಎಲ್ಲರೂ ಸಹ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಕ್ಯೂನಲ್ಲಿ ನಿಂತು ದೂರನ್ನ ನೀಡ್ತಾ ಇರ್ತಕ್ಕಂಥದ್ದು. ಸುಮಾರು 4-5 ಕೌಂಟರ್ ಅನ್ನ ಬೆಳಗ್ಗೆ 9:30 ಸಹ ಪೊಲೀಸರು ಓಪನ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಸಹ ಸಾಲುಗಟ್ಟಿ ನಿಂತು ವಂಚನೆಗೊಳಗಾದವರು ದೂರನ್ನ ನೀಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಕೂಡ ದೂರು ದಾಖಲಿಸ್ತಾ ಇರೋದು. ಸುಮಾರು 20,000ಕ್ಕೂ ಹೆಚ್ಚು ದೂರು ನಿನ್ನೆ ದಾಖಲಾಗಿತ್ತು. ಇವತ್ತು 25,000 ಕ್ರಾಸ್ ಆಗೋ ಸಾಧ್ಯತೆ ಇದೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್